Hello students, welcome to chemistry class. So last class we have studied about the limitations of octet rule. So in this class let us understand about the bond parameters. That is some parameters to be explained between the atoms. So in that first one, that is bond length. For example, let us consider two bonded atoms. That is, at the center there is an nucleus, so it is to be called as nucleus of an atom, and it is to be called as valence shell. So it is the second atom, so it is also to be called as nucleus, and the outermost shell is to be called as valence shell. So at the center of the nucleus, of one atom to the center of the nucleus of the another atom, so the distance from center of nucleus of one atom to the center of nucleus of another atom is to be called as bond length. So ಒಂದು atom center ಇಂದ ಅಂದ್ರೆ ಏನು ನ್ಯೂಕ್ಲಿಯಸ್ ಸೆಂಟರ್ ಪಾಯಿಂಟ್ ಇಂದ ಇನ್ನೊಂದು ಆಟಮ್ದು ನ್ಯೂಕ್ಲಿಯಸ್ದು ಸೆಂಟರ್ ಪಾಯಿಂಟ್ ವರೆಗೂ ಏನು ಡಿಸ್ಟೆನ್ಸ್ ಇರುತ್ತೋ ಆ ಡಿಸ್ಟೆನ್ಸ್ ಅನ್ನೇ ನಾವೇನಂತ ಕರಿಬೇಕು, ಬಾಂಡ್ ಲೆಂತ್ ಅಂತ ಕರಿಬೇಕು. ದಟ್ ಈಸ್ ದಿ ಬಾಂಡ್ ಲೆಂತ್ ಈಸ್ ಡಿಫೈನ್ಡ್ ಆಸ್ ದಿ equilibrium distance between the nuclei of two bonded atoms in a molecule. It is the equilibrium distance between the nuclei of two bonded atoms in a molecule. So ಇದನ್ನ ನಾವು ಏನಂತ ಕರಿತೀವಿ, ಒಂದು ಮಾಲಿಕ್ಯೂಲ್ ಅಂತ ಕರೆಯೋಣ. So that contains two atoms. So ಈ two atoms ಅಲ್ಲಿ ಒಂದು ಆಟಮ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ ಇನ್ನೊಂದು ಆಟಮ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ವರೆಗೂ ಏನು ಡಿಸ್ಟೆನ್ಸ್ ಇರುತ್ತೋ ಆ ಡಿಸ್ಟೆನ್ಸ್ ಅನ್ನೇ ನಾವೇನಂತ ಕರಿಬೇಕು, ಇಲ್ಲಿ ಬಾಂಡ್ ಲೆಂತ್ ಅಂತ ಕರಿಬೇಕು. ಸೊ ಇವಾಗ ಇದರಲ್ಲಿ ಒಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ ಈ ಔಟರ್ ಮೋಸ್ಟ್ ಆರ್ಬಿಟಾಲ್ ವರೆಗೂ ಇರುವಂತ ಈ ಡಿಸ್ಟೆನ್ಸ್ ಅನ್ನ ನಾನು ಏನಂತ ಕರಿತಾ ಇದ್ದೀನಿ, ದಟ್ ಈಸ್ ಟು ಬಿ ರೆಪ್ರೆಸೆಂಟೆಡ್ ಆಸ್ ರೇಡಿಯಸ್ ಆಫ್ ಆಟಮ್ ಎ. ಅಂಡ್ ಇಲ್ಲಿಂದ ಅಂದ್ರೆ ಏನು, ಒಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ ಈ ಆಟಮ್ದು ಔಟರ್ ಮೋಸ್ಟ್ ಆರ್ಬಿಟಾಲ್ ವರೆಗೂ ಇರುವಂತ ಡಿಸ್ಟೆನ್ಸ್ ಏನಿರುತ್ತೋ ಈ ಡಿಸ್ಟೆನ್ಸ್ ಅನ್ನ ನಾನು ರೇಡಿಯಸ್ ಆಫ್ ಆಟಮ್ ಬಿ ಅಂತ ಕರಿತೀನಿ. ಅಂದ್ರೆ ಇದು ಫಸ್ಟ್ ಆಟಮ್, ಇದು ಸೆಕೆಂಡ್ ಆಟಮ್, ದಟ್ ಈಸ್ ಎ ಆಟಮ್ ಎ ಅಂಡ್ ಆಟಮ್ ಬಿ. ಸೊ ದ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯೈ ಆಫ್ ದಿ ಆಟಮ್ ಎ ಟು ಆಟಮ್ ಬಿ ಈಸ್ ಟು ಬಿ ಕಾಲ್ಡ್ ಆಸ್ ಬಾಂಡ್ ಲೆಂತ್. ಸೊ ಇಲ್ಲಿ ನಾನು ಜನರಲ್ ಆಗಿ ತಗೊಂಡಿದ್ದೀನಿ ಆಟಮ್ ಎ ಆಟಮ್ ಬಿ ಅಂತ. ಸೊ ನೀವು ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಎರಡು ಆಟಮ್ಸ್ದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಏನಿರುತ್ತೋ ಆ ಡಿಸ್ಟೆನ್ಸ್ ಅನ್ನೇ ನಾವೇನಂತ ಕರಿಬೇಕು, ಬಾಂಡ್ ಲೆಂತ್ ಅಂತ ಕರಿಬೇಕು. ಸೊ ದಿಸ್ ಬಾಂಡ್ ಲೆಂತ್ ಈಸ್ ಮೆಜರ್ಡ್ ಬೈ ದಿ ಸ್ಪೆಕ್ಟ್ರೋಸ್ಕೋಪಿಕ್ ಅಂಡ್ ಎಕ್ಸ್ರೇ ಡಿಫ್ರಾಕ್ಷನ್ ಅಂಡ್ ಎಲೆಕ್ಟ್ರಾನ್ ಡಿಫ್ರಾಕ್ಷನ್ ಟೆಕ್ನಿಕ್ಸ್. ಸೊ ಈ ಬಾಂಡ್ ಲೆಂತ್ ಅನ್ನ ನಾವು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಅಂದರೆ ಯಾವ್ಯಾವ ಮೆಥಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ಸ್ ಅನ್ನು ಯೂಸ್ ಮಾಡ್ತೀವಿ, ಆ್ಯಂಡ್ ಎಕ್ಸ್ರೇ ಡಿಫ್ರಾಕ್ಷನ್ ಮೆಥಡ್ಸ್ ಅನ್ನು ಯೂಸ್ ಮಾಡ್ಬೋದು, ಆ್ಯಂಡ್ ಎಲೆಕ್ಟ್ರಾನ್ ಡಿಫ್ರಾಕ್ಷನ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ಈ ಬಾಂಡ್ ಲೆಂತ್ ಅನ್ನು ಮೆಜರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಕೋವಲೆಂಟ್ ರೇಡಿಯಸ್. ಸೊ ಈ ಕೋವಲೆಂಟ್ ರೇಡಿಯಸ್ ಅನ್ನು ನಾವು ಜನರಲ್ ಆಗಿ ಎಕ್ಸ್ಪ್ರೆಸ್ ಮಾಡೋದು ಅಂಥ ಮಾಲಿಕ್ಯೂಲ್ಸ್ಗೆ ಅಂತಂದ್ರೆ ದಟ್ ಈಸ್ ಫಾರ್ ದಿ ಕೋವಲೆಂಟ್ ಮಾಲಿಕ್ಯೂಲ್ಸ್. ಸೊ ಏನಿದು ಕೋವಲೆಂಟ್ ರೇಡಿಯಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಟೂ ಆಟಮ್ಸ್ ಬಾಂಡೆಡ್ ಟುಗೆದರ್ ಬೈ ಎ ಕೋವಲೆಂಟ್ ಬಾಂಡ್. ಸೊ ಮ್ಯೂಚುವಲ್ ಶೇರ್ ಮಾಡಿಕೊಂಡು ಎರಡು ಆಟಮ್ಸು ಕಂಬೈನ್ಡ್ ಆಗಿದೆ. ಸೊ ಈ ಎರಡು ಆಟಮ್ಸ್ ಮಧ್ಯದಲ್ಲಿ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ನಾವು ಜನರಲ್ ಆಗಿ ಏನಂತ ಕರಿಬೇಕು, ಇಲ್ಲಿ ಕೋವಲೆಂಟ್ ಬಾಂಡ್ಸ್ ಅಂತ ಕರಿಬೇಕು. ಸೊ ಇಲ್ಲಿ ಒಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಆಫ್ ಒನ್ ಆಟಮ್ ಇಂದ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಆಫ್ ಅನದರ್ ಆಟಮ್ ವರೆಗೂ ಇರುವಂಥ ಡಿಸ್ಟೆನ್ಸ್ ಅನ್ನು ನಾವೇನಂತ ಕರಿತೀವಿ, ಜನರಲ್ ಆಗಿ ಬಾಂಡ್ ಲೆಂತ್ ಅಂತ ಕರಿತೀವಿ. ಸೊ ಅಲ್ವಾ. ಸೊ ಈ ಬಾಂಡ್ ಲೆಂತ್ ಅಲ್ಲಿ ಸೊ ಅಂದ್ರೆ ಏನು, ಇಷ್ಟು ಡಿಸ್ಟೆನ್ಸ್ ಬಂದು ಏನಂತ ಕರಿತೀವಿ, ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ಬಾಂಡ್ ಲೆಂತ್. ಇಟ್ ಈಸ್ ಬಾಂಡ್ ಲೆಂತ್. ಸೊ ಈ ಬಾಂಡ್ ಲೆಂತ್ ಅಲ್ಲಿ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಏನು ಬರುತ್ತೋ ಅಂದ್ರೇನು,
covalent radius is defined as the half of the distance between the two similar atoms joined by a single covalent bond. ಸೊ ಇಲ್ಲೊಂದು ಕಂಡೀಷನ್ ಇದೆ, ಅಂದರೆ ನಾವು ಕೋವಲೆಂಟ್ ರೇಡಿಯಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಅಲ್ಲಿ ಕಂಬೈನ್ಡ್ ಆಗಿರೋಂಥ ಎರಡೂ ಆಟಮ್ಸು ಏನಾಗಿರಬೇಕು, ಸಿಮಿಲರ್ ಆಟಮ್ಸ್ ಆಗಿರಬೇಕು. ಸೊ ಡಿಫ್ರೆಂಟ್ ಆಟಮ್ಸ್ ಏನಾದರೂ ಬಾಂಡಿಂಗ್ ಆಗಿದ್ದರೆ ಅಂಥ ಕಂಡೀಷನಲ್ಲಿ ನಾವು ರೇಡಿಯಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ರೇಡಿಯಸನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಜನರಲ್ ಆಗಿ ಇಲ್ಲಿ ಕಂಬೈನ್ಡ್ ಆಗಿರೋಂಥದ್ದು ಎರಡು ಆಟಮ್ಸು ಸಿಮಿಲರ್ ಆಟಮ್ಸ್ ಆಗಿರಬೇಕು. ಸೊ ಈ ಸಿಮಿಲರ್ ಆಟಮ್ಸ್ ಎರಡು ಬಾಂಡಿಂಗ್ ಆಗಿದ್ದಾಗ ಸೊ ಆ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಏನಿರುತ್ತೋ ಅದರಲ್ಲಿ ಹಾಫ್ ಆಫ್ ದಿ ಡಿಸ್ಟೆನ್ಸನ್ನೇ ನಾವೇನಂತ ಕರಿತೀವಿ, ರೇಡಿಯಸ್ ಆಫ್ ಆಟಮ್ಸ್ ಅಂತ ಕರಿತೀವಿ. ಸೊ ಅದನ್ನೇ ಜನರಲ್ ಆಗಿ ಇಲ್ಲಿ ಕೋವಲೆಂಟ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಇದನ್ನೇನಂತ ಕರಿತೀವಿ ನಾವು, ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ. ಸೊ ದಟ್ ಈಸ್ it is to be called as radius of atom A and it is to be called as radius of atom B. So the atomic radius of the atom A, that is equal to the half of the distance between the two similar atoms. ಸೊ ಇಲ್ಲಿ ನಾವು ಎರಡು ಸಿಮಿಲರ್ ಆಟಮ್ಸ್ ಅಂತ ಹೇಳಿರೋದ್ರಿಂದ ನಾನು ಇದನ್ನು ಬಿ ಅಂತ ತಗೊಳ್ಳಲ್ಲ, ಇದನ್ನು ನಾನು ಎ ಅಂತಲೇ ಮೆನ್ಷನ್ ಮಾಡ್ತೀನಿ. ಸೊ ಇದೊಂದು ಆಟಮ್ ಎ, ಇದೊಂದು ಆಟಮ್ ಎ. ಸೊ ಈ ಎರಡು ಆಟಮ್ಸ್ದು ಸೆಂಟರ್ ಆಫ್ ನ್ಯೂಕ್ಲಿಯಸ್ಸಿಂದ ಇರುವಂಥ ಇನ್ನೊಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ವರೆಗೂ ಇರುವಂಥ ಡಿಸ್ಟೆನ್ಸನ್ನು ನಾವು ಬಾಂಡ್ ಲೆಂತ್ ಅಂತ ಕರಿತೀವಿ. ಆ ಬಾಂಡ್ ಲೆಂತ್ ಏನು ಬರುತ್ತೋ ಅದರಲ್ಲಿ ಹಾಫ್ ಆಫ್ ದಿ ಡಿಸ್ಟೆನ್ಸನ್ನು ನಾವೇನಂತ ಕರಿಬೇಕು, ಅಟಾಮಿಕ್ ರೇಡಿಯಸ್ ಆರ್ ಸಿಂಪ್ಲಿ ಟು ಬಿ ಕಾಲ್ಡ್ ಆಸ್ ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ. And next, let us understand about the van der Waals radius. So this van der Waals radius is half of the distance between the two similar atoms in a separate molecule in a solid. So ಏನಿದು two separate molecules ಅಂತಂದರೆ, for example, let us take two atoms. The two atoms are bonded by the mutual sharing of electrons. So that bond is to be called as covalent bond. ಸೊ ಇದು ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಿರುವಂಥ ಒಂದು ಮಾಲಿಕ್ಯೂಲ್. ಸೊ ಅಂದರೆ ಎರಡು ಸಿಮಿಲರ್ ಆಟಮ್ಸ್, ಅಂದರೆ ಇದು ಆಟಮ್ ಎ ಫಾರ್ ಎಕ್ಸಾಂಪಲ್, ಇದನ್ನು ಸಿ ಎಲ್ ಅಂತ ತಗೋಣ, ಇದನ್ನು ಸಿ ಎಲ್ ಅಂತ ತಗೋಣ. ಸೊ ಅಲ್ಲಿ ಫಾರ್ಮೇಷನ್ ಆಗಿರುವಂಥ ಮಾಲಿಕ್ಯೂಲನ್ನು ನಾವೇನಂತ ಕರಿತೀವಿ, ಕ್ಲೋರಿನ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಆ್ಯಂಡ್ ಅದೇ ಥರ ಇನ್ನೊಂದು ಕ್ಲೋರಿನ್ ಮಾಲಿಕ್ಯೂಲನ್ನು ತಗೋಣ. ಸೊ ಇಲ್ಲಿ ಎರಡು ಆಟಮ್ಸು ಕಂಬೈಂಡ್ ಆಗಿ ಇನ್ನೊಂದು ಮಾಲಿಕ್ಯೂಲ್ ಇದೆ. ಸೊ ಇವಾಗ ಇಲ್ಲಿ ನಾವು ವ್ಯಾನ್ ಡರ್ ವಾಲ್ಸ್ ರೇಡಿಯಸನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಎರಡು ಸಪ್ರೇಟ್ ಮಾಲಿಕ್ಯೂಲ್ಸ್ ಇರಬೇಕು. ಸೊ ಎರಡೂ ಸಪ್ರೇಟ್ ಮಾಲಿಕ್ಯೂಲ್ಸು ಏನಾಗಿರಬೇಕು, ಸಿಮಿಲರ್ ಮಾಲಿಕ್ಯೂಲ್ಸ್ ಆಗಿರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವ್ಯಾನ್ ಡರ್ ವಾಲ್ಸ್ ರೇಡಿಯಸನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಯಾವ ಪಾಯಿಂಟಿಂದ ಯಾವ ಪಾಯಿಂಟ್ವರೆಗೂ ಇರುವಂಥ ಡಿಸ್ಟೆನ್ಸ್ ಅಂತ ನೋಡೋಣ. ದಟ್ ಈಸ್, ಸೊ ಇವಾಗ ಇಲ್ಲಿ ಲೈನ್ ಬರೆದಿದ್ದೀನಿ. ಸೊ ಇದರಲ್ಲಿ ಈ ಸೆಂಟರ್ ಆಫ್ ಅನ್ ಆಟಮಿಂದ ಇನ್ನೊಂದು ಸೆಂಟರ್ ಆಫ್ ಅನ್ ಆಟಮ್ಗೆ ಇರುವಂಥ ಡಿಸ್ಟೆನ್ಸ್ ಏನಿರುತ್ತೋ ಈ ಡಿಸ್ಟೆನ್ಸನ್ನು ನಾವೇನಂತ ಕರಿಬೇಕು, ಬಾಂಡ್ ಲೆಂತ್ ಅಂತ ಕರಿಬೇಕು. ಸೊ ಅದೇ ಥರ ಇನ್ನೊಂದು ಮಾಲಿಕ್ಯೂಲಲ್ಲೂ ಒಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ಸಿಂದ ಇನ್ನೊಂದು ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇರುವಂಥ ಡಿಸ್ಟೆನ್ಸನ್ನು ನಾವೇನಂತ ಕರಿತೀವಿ, ಬಾಂಡ್ ಲೆಂತ್ ಅಂತ ಕರಿತೀವಿ. ಸೊ ಇವಾಗ ವ್ಯಾನ್ ಡರ್ ವಾಲ್ಸ್ ಮೆಷರ್ ಮಾಡೋದು ಯಾವ ಥರ ಅಂತಂದರೆ, ದಟ್ ಈಸ್ ಬಿಟ್ವೀನ್ ದಿ ಟೂ ಮಾಲಿಕ್ಯೂಲ್ಸ್. ಸೊ ಅಂದರೆ ಒಂದು ಮಾಲಿಕ್ಯೂಲಲ್ಲಿರುವಂಥ ಸೆಂಟರ್ ಆಫ್ ಅನ್ ಆಟಮಿಂದ ಇನ್ನೊಂದು ಮಾಲಿಕ್ಯೂಲಲ್ಲಿರುವಂಥ ಸೆಂಟರ್ ಆಫ್ ಅನ್ ಆಟಮ್ವರೆಗೂ ಇರೋಂಥ ಡಿಸ್ಟೆನ್ಸನ್ನು ನಾನಿಲ್ಲಿ ತಗೊತಾ ಇದ್ದೀನಿ. ಸೊ ಈ ಡಿಸ್ಟೆನ್ಸು ಜನರಲ್ ಆಗಿ ಎಷ್ಟಿರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಮಾಲಿಕ್ಯೂಲ್ ತಗೋಣ, ಎಕ್ಸಾಂಪಲ್ ತಗೊತಾ ಇದ್ದೀನಿ. ಸೊ ಲೆಟ್ ಅಸ್ ಅಸ್ಯೂಮ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ nuclei of one molecule to the nuclei of another molecule. So for example ಇದು 360 picometers ಇದೆ ಅಂತ ತಗೋಣ. ಸೊ 360 picometer ಅಂತಂದರೆ ಆ picometer ಯೂನಿಟನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ದಟ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ದಿ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸನ್ನು ಮೆಜರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಯೂನಿಟ್ ಅದು picometer. ಸೊ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತಂದ್ರೆ ಏನು, ದಟ್ ಈಸ್ ದಿ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯೈ ಆಫ್ ಟೂ ಸಿಮಿಲರ್ ಆಟಮ್ಸ್ ಇನ್ ಎ ಸಪರೇಟ್ ಮಾಲಿಕ್ಯೂಲ್.
ಸೊ ಇವಾಗ ಈ ನ್ಯೂಕ್ಲಿಯಸ್ಸಿಂದ ಈ ನ್ಯೂಕ್ಲಿಯಸ್ವರೆಗೂ ಇರುವಂಥ ಡಿಸ್ಟೆನ್ಸ್ ಏನಿದೆಯೋ ಆ ಡಿಸ್ಟೆನ್ಸನ್ನು ಇಲ್ಲಿ ನಾನು 360 ಪಿಕೋಮೀಟರ್ಸ್ ಅಂತ ತಗೊಂಡಿದ್ದೀನಿ. ಸೊ ಇದರಲ್ಲಿ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಏನು ಬರುತ್ತೋ, ಅಂದರೆ ಏನು ಬರುತ್ತೆ ಇಲ್ಲಿ ಹಾಫ್ ಅಂತಂದರೆ 360, ಎರಡೂ ಮಾಲಿಕ್ಯೂಲ್ಸು ಸಿಮಿಲರ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ 360 ಡಿವೈಡೆಡ್ ಬೈ 2. 360 ಡಿವೈಡೆಡ್ ಬೈ 2 ಮಾಡಿದ್ದೀನಿ ಅಂತಂದರೆ ಏನು ಬರುತ್ತೆ, ದಟ್ ಈಸ್ 180 ಪಿಕೋಮೀಟರ್ಸ್. ಸೊ ಈ 180 ಪಿಕೋಮೀಟರ್ಸ್ ಅಂತ ಏನು ಬರ್ತಾ ಇದೆಯೋ ಇದನ್ನೇ ನಾನು ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಕರಿತೀನಿ. ಸೊ ಇದನ್ನೇ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಕರಿತೀನಿ. ಸೊ ಅಂದರೆ ಏನು, ಇಟ್ ಈಸ್ ದಿ half of the distance between the two similar atoms in a separate molecule. So ಇವೆರಡು similar atoms of the separate molecule. ಈ ಎರಡು ಸಿಮಿಲರ್ ಆಟಮ್ಸ್ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸಲ್ಲಿ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಏನು ಬರುತ್ತೋ ಆ ಹಾಫ್ ಆಫ್ ದಿ ಡಿಸ್ಟೆನ್ಸನ್ನೇ ನಾವೇನು ಕರಿಬೇಕು, ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಕರಿಬೇಕು. ರೈಟ್. ಸೊ ಕೋವಲೆಂಟ್ ರೇಡಿಯಸ್ ಅಂತ ಬಂದಾಗ ಇಟ್ ಈಸ್ ದ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಸಿಮಿಲರ್ ಆಟಮ್ಸ್ ಜಾಯಿನ್ಡ್ ಬೈ ಎ ಕೋವಲೆಂಟ್ ಬಾಂಡ್ ಇನ್ ಎ ಸೇಮ್ ಮಾಲಿಕ್ಯೂಲ್. ಸೊ ಇದು ಸೇಮ್ ಮಾಲಿಕ್ಯೂಲಲ್ಲಿ ಇರುವಂಥ ಡಿಸ್ಟೆನ್ಸಲ್ಲಿ ಹಾಫ್ ಆಫ್ ದಿ ಡಿಸ್ಟೆನ್ಸನ್ನು ನಾವು ಕೋವಲೆಂಟ್ ರೇಡಿಯಸ್ ಅಂತ ಕರಿತೀವಿ. ಸೊ ವ್ಯಾನ್ ಡರ್ ವಾಲ್ಸ್ ರೇಡಿಯಸ್ ಅಂತ ಬಂದಾಗ ಏನು ಬರುತ್ತೆ, ದಟ್ ಈಸ್ ಫಾರ್ ದಿ ಸಪರೇಟ್ ಮಾಲಿಕ್ಯೂಲ್. ಸಿಮಿಲರ್ ಮಾಲಿಕ್ಯೂಲ್ ಅಲ್ಲ, ಬಿಟ್ವೀನ್ ದಿ ಟೂ ಮಾಲಿಕ್ಯೂಲ್ಸ್ the half of the distance of the two nuclei are to be called as van der Waals radius. And next let us understand about the bond angle. Very simple. That is defined as the angle between the orbitals containing bonding electron pairs around the central atom in a molecule. So ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ, for example, let's take water molecule. So at the center there is an oxygen atom, and this oxygen atom is bonded to an hydrogen atom, and also this oxygen is bonded to the one more hydrogen atom. So water molecule ಅಂತಂದ್ರೆ ಫಾರ್ಮುಲಾ ಏನು ತಗೊಂತೀವಿ, H2O. ಸೊ ಈ ವಾಟರ್ ಏನಿದೆ ಇದರಲ್ಲಿ, ವಾಟರಲ್ಲಿ ದಟ್ ಈಸ್ ಇಟ್ ಕಂಟೈನ್ಸ್ ಒನ್ ಆಕ್ಸಿಜನ್ ಆಟಮ್ ಅಂಡ್ 2 ಹೈಡ್ರೋಜನ್ ಆಟಮ್ಸ್. ಸೊ ಈ ಸೆಂಟರ್ ಆಫ್ ಅನ್ ಆಕ್ಸಿಜನ್ ಇಂದ ಇನ್ನೊಂದು ಹೈಡ್ರೋಜನ್ವರೆಗೂ ಇರುವಂಥ ಲೆಂತನ್ನೇ ನಾವೇನು ಕರಿತೀವಿ, ಬಾಂಡ್ ಲೆಂತ್ ಅಂತ ಕರಿತೀವಿ. ಸೊ ಈ ಬಾಂಡ್ ಅಂದ್ರೆ ಏನು, ಆಕ್ಸಿಜನ್ ಹೈಡ್ರೋಜನ್ ಮಧ್ಯದಲ್ಲಿ ಒಂದು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ದಟ್ ಈಸ್ ಇಟ್ ಕಂಟೈನ್ಸ್ ಒನ್ ಬಾಂಡ್. And between the oxygen and this oxygen also has one pair of electrons. So the angle between the orbitals containing bonding electrons. So ಈ ಎರಡು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿ ಏನು ಆಂಗಲ್ ಇರುತ್ತೋ ಈ ಆಂಗಲ್ ಅನ್ನೇ ನಾವೇನು ಕರಿಬೇಕು, ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ಬಾಂಡ್ ಆಂಗಲ್. ಸೊ ಬಾಂಡ್ ಆಂಗಲ್ ಈಸ್ ಡಿಫೈನ್ಡ್ ಆಸ್ ದಿ angle between the orbitals containing bonding electron pairs around the central metal. ಸೊ ಈ ಸೆಂಟ್ರಲ್ ಮೆಟಲ್ ಸುತ್ತಲೂ ಇರುವಂಥ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿರುತ್ತೋ ಅದರ ಆ್ಯಂಗಲನ್ನು ನಾವೇನಂತ ಕರಿತೀವಿ, ಬಾಂಡ್ ಆ್ಯಂಗಲ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಬಾಂಡ್ ಆ್ಯಂಗಲ್ ಹೆಲ್ಪ್ಸ್ ಟು ಡಿಟರ್ಮೈನ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್. ಸೊ ಯಾವುದೇ ಒಂದು ಮಾಲಿಕ್ಯೂಲ್ದು ಶೇಪ್ ಯಾವ ಥರ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಗೆ ಈ ಬಾಂಡ್ ಆ್ಯಂಗಲ್ ಹೆಲ್ಪ್ ಮಾಡುತ್ತೆ. ರೈಟ್. ಸೊ 2 ಮಾರ್ಕ್ಸಲ್ಲಿ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಸೊ ವಾಟ್ ಈಸ್ ಮೆಂಟ್ ಬೈ ಬಾಂಡ್ ಆ್ಯಂಗಲ್? ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಆ್ಯಂಗಲ್ ಬಿಟ್ವೀನ್ ದಿ ಆರ್ಬಿಟಾಲ್ಸ್ ಕಂಟೈನಿಂಗ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್ ಇನ್ ಎ ಮಾಲಿಕ್ಯೂಲ್. ಸೊ ಒಂದು ಮಾಲಿಕ್ಯೂಲಲ್ಲಿ ಎರಡು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿರುವಂಥ ಆ್ಯಂಗಲ್ ಏನು ಬರುತ್ತೋ ಆ ಆ್ಯಂಗಲನ್ನೇ ನಾವೇನು ಕರಿತೀವಿ, ಬಾಂಡ್ ಆ್ಯಂಗಲ್ ಅಂತ ಕರಿತೀವಿ. ಆ್ಯಂಡ್ ಲೆಟ್ ಅಸ್ ಟೇಕ್ ಒನ್ ಮೋರ್ ಮಾಲಿಕ್ಯೂಲ್, ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲೂ ಏನಿರುತ್ತೆ, ಒಂದೇ ಒಂದು ಸಿಂಗಲ್ ಬಾಂಡ್ ಇರುತ್ತೆ. ಸೊ ಇವಾಗ ಇಲ್ಲಿ ನಾವು ಬಾಂಡ್ ಆ್ಯಂಗಲನ್ನು ಹೇಳಬೇಕು ಅಂತಂದರೆ ಏನು ಹೇಳ್ತೀವಿ, ಇಲ್ಲಿರುವಂಥದ್ದು ಒಂದೇ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ. ಇಂಥ ಕಂಡೀಷನಲ್ಲಿ ನಾವು ಬಾಂಡ್ ಆ್ಯಂಗಲನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಬಾಂಡ್ ಆ್ಯಂಗಲ್ ಹೇಳಬೇಕು ಅಂತಂದರೆ ಮಿನಿಮಮ್ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಲೇಬೇಕು.
ಆ ಎರಡು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿರುವಂಥ ಆ್ಯಂಗಲ್ ಏನು ಬರುತ್ತೋ ಆ ಆ್ಯಂಗಲನ್ನೇ ನಾವೇನೇನಂಥದ್ದು ಬಾಂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಬಾಂಡ್ ಎಂಥಾಲ್ಪಿ. So this bond enthalpy is defined as the amount of energy required to break 1 mole of bonds of a particular type between the two atoms in a gaseous state. For example, let us take a molecule. That is, the molecule is to be formed by the covalent bond. So ಈ molecule ಅಲ್ಲಿ ಏನಿದೆ, ಎರಡು ಆಟಮ್ಸ್ ಇದೆ. ಸೊ ಇಲ್ಲಿ ಬಾಂಡ್ ಎಂಥಾಲ್ಪಿ ಅಂತಂದ್ರೇನು, ಇಲ್ಲಿ ಸೆಂಟರ್ ಆಫ್ ನ್ಯೂಕ್ಲಿಯಸ್ ಇಂದ ಇನ್ನೊಂದು ಆಟಮ್ ಸೆಂಟರ್ ಆಫ್ ನ್ಯೂಕ್ಲಿಯಸ್ ವರೆಗೂ ಸರ್ಟನ್ ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸ್ ಅನ್ನೇ ನಾವೇನಂತ ಕರಿತೀವಿ, ಬಾಂಡ್ ಲೆಂತ್ ಅಂತ ಕರಿತೀವಿ ಅಲ್ವಾ. ಸೊ ಇವಾಗ ಈ ಬಾಂಡ್ ಏನಿರುತ್ತೋ ಈ ಬಾಂಡನ್ನು ನಾವೇನು ಮಾಡಬೇಕು, ಬ್ರೇಕ್ ಮಾಡಬೇಕು. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು, ಅಂದರೆ ಆ ಕೋವಲೆಂಟ್ ಬಾಂಡನ್ನು ನಾವೇನು ಮಾಡಬೇಕು, ರಿಮೂವ್ ಮಾಡಬೇಕು. ಸೊ ಆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅನ್ನು ರಿಮೂವ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಅಮೌಂಟ್ ಆಫ್ ಎನರ್ಜಿ ಬೇಕು, ರೈಟ್. ದಟ್ ಈಸ್, ಇನ್ ಆರ್ಡರ್ ಟು ಸಪರೇಟ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ ಇಟ್ ರಿಕ್ವೈರ್ಸ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ. ಸೊ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole of bonds of a particular type between the two atoms in a gaseous state is generally to be called as bond enthalpy. ಸೊ ಇಲ್ಲಿ ಇವಾಗ ಮಾಲಿಕ್ಯೂಲ್ ಇದೆ. ಸೊ ಇದನ್ನು ಸಪ್ರೇಟ್ ಮಾಡಿ ಏನು ಮಾಡಿದ್ವಿ ನಾವು, ಆಟಮ್ಸ್ ಆಗಿ ಸಪ್ರೇಟ್ ಮಾಡಿದ್ವಿ. ಅಂದರೆ ಇದನ್ನು ತುಂಬ ದೂರ ಸಪ್ರೇಟ್ ಮಾಡಿದ್ವಿ. ಸಪ್ರೇಟ್ ಮಾಡಿದ್ದೀವಿ ಅಂತಂದರೆ ಅದ್ರಿಗೆ ಏನು ಅಮೌಂಟ್ ಆಫ್ ಎನರ್ಜಿ ಬೇಕೋ ಈ ಬಾಂಡನ್ನು ಬ್ರೇಕ್ ಮಾಡೋದಕ್ಕೆ, ಅದನ್ನೇ ನಾವೇನು ಕರಿತೀವಿ, ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ಬಾಂಡ್ ಎಂಥಾಲ್ಪಿ. ಸೊ ಇಲ್ಲಿ ಬಾಂಡ್ ಎಂಥಾಲ್ಪೀಸ್ ಬಂದು ಎಲ್ಲ ಮಾಲಿಕ್ಯೂಲ್ಸ್ಗೂ ಸೇಮ್ ಬಾಂಡ್ ಎಂಥಾಲ್ಪೀಸ್ ಇರಲ್ಲ. ಸೊ ಕೆಲವು ಮಾಲಿಕ್ಯೂಲ್ಸ್ಗೆ ಬಾಂಡ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ, ಕೆಲವು ಮಾಲಿಕ್ಯೂಲ್ಸ್ಗೆ ಬಾಂಡ್ ಎಂಥಾಲ್ಪಿ ಕಡಿಮೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಹೈಡ್ರೋಜನ್ ಮಾಲಿಕ್ಯೂಲ್. ಸೊ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಏನಿರುತ್ತೆ, ಒಂದೇ ಒಂದು ಬಾಂಡ್ ಇರುತ್ತೆ. ದೇರ್ ಈಸ್ ಆನ್ ಸಿಂಗಲ್ ಬಾಂಡ್ ಬಿಟ್ವೀನ್ ದಿ ಹೈಡ್ರೋಜನ್ ಆಟಮ್ಸ್. ಸೊ ಇದನ್ನು ನಾವು ಎರಡು ಹೈಡ್ರೋಜನ್ ಆಟಮ್ಸನ್ನು ಸಪರೇಟ್ ಮಾಡೋದಕ್ಕೆ ಬೇಕಾಗಿರುವಂಥ ಎನರ್ಜಿ ಬರಿತಾ ಇದ್ದೀನಿ. ದಟ್ ಈಸ್ ಟು ಬಿ ರೆಪ್ರೆಸೆಂಟೆಡ್ ಆಸ್ ಡೆಲ್ಟಾ ಎಚ್. ಹೆಚ್ ಅಂತಂದರೆ ಎಂಥಾಲ್ಪಿ ಅಂತ. ಡೆಲ್ಟಾ ಯೂಸ್ ಮಾಡಿದ್ದೀವಿ ಅಂತಂದರೆ ಚೇಂಜ್ ಇನ್ ಎಂಥಾಲ್ಪಿ. ಸೊ ಈ ಚೇಂಜ್ ಇನ್ ಎಂಥಾಲ್ಪಿ ಎಷ್ಟಿದೆ ಅಂತಂದರೆ ದಟ್ ಈಸ್ 435.8 ಕಿಲೋ ಜೌಲ್ಸ್ ಪರ್ ಮೋಲ್. ಸೊ ಈ ಕಿಲೋ ಜೌಲ್ ಪರ್ ಮೋಲ್ ಏನಿದೆ ಅಂತಂದರೆ ದಟ್ ಈಸ್ ಟು ಬಿ ಕಾಲ್ಡ್ ಆಸ್ ಯೂನಿಟ್ ಆಫ್ ಬಾಂಡ್ ಎಂಥಾಲ್ಪಿ. ಸೊ ಆ ಎನರ್ಜಿ ಏನು ಬೇಕೋ ಆ ಎನರ್ಜಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಯೂನಿಟ್, ದಟ್ ಈಸ್ ಕಿಲೋ ಜೌಲ್ ಪರ್ ಮೋಲ್. ಸೊ ಅದೇ ಥರ ಆಕ್ಸಿಜನ್ ಮಾಲಿಕ್ಯೂಲ್ ತಗೊಂಡ್ರೆ, ಸೊ ಆಕ್ಸಿಜನ್ ಮಾಲಿಕ್ಯೂಲ್ ಅಂತಂದರೆ ಏನಿರುತ್ತೆ, ಬಿಟ್ವೀನ್ ದಿ ಆಕ್ಸಿಜನ್ ಆಟಮ್ಸ್ ದೇರ್ ಈಸ್ ಎನ್ 2 bonds. ಸೊ ಈ ಗೇಷಿಯಸ್ ಆಕ್ಸಿಜನ್ ಮಾಲಿಕ್ಯೂಲಿಂದ ಗೇಷಿಯಸ್ ಆಕ್ಸಿಜನ್ ಆಟಮ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ, ಅಂದರೆ ಅವೆರಡರ ಮಧ್ಯದಲ್ಲಿರುವಂಥ ಬಾಂಡನ್ನು ಬ್ರೇಕ್ ಮಾಡಬೇಕು ಅಂದರೆ ಬೇಕಾಗಿರುವಂಥ ಎನರ್ಜಿ ಎಷ್ಟಿದೆ ಅಂತಂದರೆ ದಟ್ ಈಸ್ ಈಕ್ವಲ್ ಟು 498 ಕಿಲೋ ಜೌಲ್ಸ್ ಪರ್ ಮೋಲ್. ಆ್ಯಂಡ್ ಇನ್ ದ ಕೇಸ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್, ಸೊ ನೈಟ್ರೋಜನ್ ಮಾಲಿಕ್ಯೂಲ್ ಅಂದ್ರೇನು, ಬಿಟ್ವೀನ್ ದಿ ನೈಟ್ರೋಜನ್ಸ್ ದೇರ್ ಈಸ್ ಆನ್ 3 bond pair ಆಫ್ ಎಲೆಕ್ಟ್ರಾನ್ಸ್. ಸೊ ಈ 3 bond pair ಆಫ್ ಎಲೆಕ್ಟ್ರಾನ್ಸ್ ಅನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಎನರ್ಜಿ, that energy is equal to that is delta H is equal to 946.0 kilojoules per mole. And in the case of HCl, hydrochloric acid, so ಇದರ ಮಧ್ಯದಲ್ಲಿರುವಂಥದ್ದು ಒಂದೇ ಬಾಂಡ್. ಸೊ ಇಲ್ಲಿ ನಾವು ಸಪ್ರೇಟ್ ಮಾಡಿದ್ರೆ ಏನು ಫಾರ್ಮೇಷನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಪ್ಲಸ್ ಕ್ಲೋರಿನ್ ಗ್ಯಾಸ್. And the enthalpy change values is equal to 431.0 kilojoules per mole. ಅಂದರೆ per mole of hydrochloric acid it required 431.0 kilojoules of energy. ಸೊ ಇವಾಗ ಎನರ್ಜೀಸನ್ನು ಕಂಪೇರ್ ಮಾಡಿ. ಸೊ ಹೈಡ್ರೋಜನ್ ಮಾಲಿಕ್ಯೂಲ್ಗೆ
435.8 ಕಿಲೋ ಜೌಲ್ಸ್ ಆಫ್ ಎನರ್ಜಿ ಆದರೆ ಸಾಕು. ಬಟ್ ಆಕ್ಸಿಜನ್ ಮಾಲಿಕ್ಯೂಲ್ಗೆ ಹೈಡ್ರೋಜನ್ಗೆ ಏನು ಎನರ್ಜಿ ಬೇಕೋ ಅದರಿಗಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಸೊ ಯಾಕೆ ಇಲ್ಲಿ ಎನರ್ಜಿ ಜಾಸ್ತಿ ಬೇಕು ಅಂತಂದರೆ, ಬಿಕಾಸ್ ಬಿಟ್ವೀನ್ ದಿ ಆಟಮ್ಸ್ ಇಟ್ ಕಂಟೈನ್ಸ್ 2 ಬಾಂಡ್ಸ್. ಸೊ ಇಲ್ಲಿ ನಾವು ಡಿಫೈನ್ ಮಾಡಿರುವಂಥದ್ದೇನು, ದಟ್ ಈಸ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಬಾಂಡ್ಸ್ ಆಫ್ ಎ ಪರ್ಟಿಕ್ಯುಲರ್ ಟೈಪ್ ಬಿಟ್ವೀನ್ ದಿ ಆಟಮ್ಸ್. ಸೊ ಇಲ್ಲಿ ಒಂದು ಬಾಂಡನ್ನು ಬ್ರೇಕ್ ಮಾಡೋದಕ್ಕಲ್ಲ, ಕಂಪ್ಲೀಟ್ ಆಗಿ ಈ ಎರಡೂ ಬಾಂಡ್ಸನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಎನರ್ಜಿ ಏನಿದೆ 498 ಕಿಲೋ ಜೌಲ್ಸ್ ಪರ್ ಮೋಲ್ ಅಷ್ಟಿದೆ. ಅಂದರೆ 1 mole ಆಫ್ ಮಾಲಿಕ್ಯೂಲಲ್ಲಿರುವಂಥ ಬಾಂಡ್ಸನ್ನು ಬ್ರೇಕ್ ಮಾಡಬೇಕು ಅಂದರೆ ಇಟ್ ರಿಕ್ವೈರ್ 498 ಕಿಲೋ ಜೌಲ್ಸ್. ಅದೇ ಥರ ನೈಟ್ರೋಜನ್ ಕಂಪೇರ್ ಮಾಡಿದ್ರೆ ದಟ್ ಬಾಂಡ್ ಎಂಥಾಲ್ಪಿ ವ್ಯಾಲ್ಯೂಸ್ ಈಸ್ ಹೈಯರ್ ದ್ಯಾನ್ ದಿ ಆಕ್ಸಿಜನ್. ಯಾಕೆ ನೈಟ್ರೋಜನ್ಗೆ ಆಕ್ಸಿಜನ್ಗಿಂತ ಜಾಸ್ತಿ ಇದೆ ಅಂತಂದರೆ, ಬಿಟ್ವೀನ್ ದಿ ನೈಟ್ರೋಜನ್ ಆಟಮ್ಸ್ ದೇರ್ ಈಸ್ ಎನ್ 3 ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಇನ್ ಆರ್ಡರ್ ಟು ಬ್ರೇಕ್ these 3 bond pair of electrons, it requires more energy as compared to the oxygen. And between the hydrochloric acid there is a, that is hydrogen and chlorine, there is an only one bond. So to break that bond it requires 431 kilojoules per mole. So bond enthalpy is nothing but the amount of energy required to break 1 mole of bonds of a particular type between the 2 atoms in a gaseous state. So in the case of polyatomic molecules, so ಇಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥದ್ದೆಲ್ಲಾನು 2 atoms ಇರುವಂಥ ಮಾಲಿಕ್ಯೂಲ್ಸ್, ರೈಟ್. ಸೊ ಇದನ್ನು ನಾವು ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಅದೇ ಏನಾದರೂ ಮೋರ್ ದ್ಯಾನ್ 2 atoms ಏನಾದರೂ ಇದ್ದರೆ ಅಂಥದನ್ನು ನಾವು ಜನರಲ್ ಆಗಿ ಏನಂತ ಕರಿತೀವಿ, ಪಾಲಿ ಅಟಾಮಿಕ್ ಅಂತ ಕರಿತೀವಿ. ಸೊ ಈ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ಗೆ ಬಾಂಡ್ ಎಂಥಾಲ್ಪೀಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡೋಣ. ಇಟ್ ಈಸ್ ಪಾಲಿ ಅಟಾಮಿಕ್ molecules, that is a molecules which contains more than 2 atoms. ಸೊ ಇಲ್ಲಿ ಬಾಂಡ್ ಎಂಥಾಲ್ಪಿಯನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ದಟ್ ಈಸ್ ದಿ ಆವರೇಜ್ ಬಾಂಡ್ ಎಂಥಾಲ್ಪಿ ಈಸ್ ಟು ಬಿ ಯೂಸ್. ಆವರೇಜ್ ಬಾಂಡ್ ಎಂಥಾಲ್ಪಿ ಈಸ್ ಯೂಸ್. ಸೊ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ಗೆ ನಾವು ಅದನ್ನು ಬಾಂಡ್ ಎಂಥಾಲ್ಪಿ ಅಂತ ಕರೆಯಲ್ಲ. ಸೊ ಅದನ್ನು ಏನಂತ ಕರಿಬೇಕು, ಆವರೇಜ್ ಬಾಂಡ್ ಎಂಥಾಲ್ಪಿ ಅಂತ ಕರಿಬೇಕು. So it is obtained by dividing total bond dissociation energy by the number of bonds broken. For example, let us take water molecule. So this water contains 3 atoms, so it is to be called as triatomic molecule. So ಇಂಥ ಮಾಲಿಕ್ಯೂಲ್ಸ್ ಅಲ್ಲಿ ಜನರಲ್ ಆಗಿ ನಾವು ವಾಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ H2O ಇನ್ ದಿ ಗೇಷಿಯಸ್ ಸ್ಟೇಟ್. ಸೊ ಫಸ್ಟ್ ಅಂದ್ರೇನು, ವಾಟರ್ ಮಾಲಿಕ್ಯೂಲಲ್ಲಿ 2 ಥರ ಬಾಂಡ್ಸ್ ಇದೆ. ಸೊ ಫಸ್ಟ್ ಒಂದು ಬಾಂಡ್ನ ಬ್ರೇಕ್ ಮಾಡೋದಕ್ಕೆ ಬೇಕಾಗಿರೋ ಎನರ್ಜಿ ತಗೋಣ. ಸೊ ಆವಾಗ ಏನಾಗುತ್ತೆ, ಇಟ್ ಈಸ್ ಟು ಬಿ ಕನ್ವರ್ಟೆಡ್ ಇಂಟು H+ ಇನ್ ದಿ ಗೇಷಿಯಸ್ ಸ್ಟೇಟ್ ಪ್ಲಸ್ OH- ಇನ್ ದಿ ಗೇಷಿಯಸ್ ಸ್ಟೇಟ್. ಸೊ H ಸಪ್ರೇಟ್ ಆಯಿತು, OH ಸಪ್ರೇಟ್ ಆಯಿತು. ಸೊ ಇದ್ರಿಗೆ ಬೇಕಾಗಿರೋಂಥ ಎಂಥಾಲ್ಪಿ ಚೇಂಜ್ ದಟ್ ಈಸ್ ಈಕ್ವಲ್ ಟು, ನಾನು ಅದನ್ನು H1 ಅಂತ ಬರಿತೀನಿ, ಫಸ್ಟ್ ಬಾಂಡ್ ಎಂಥಾಲ್ಪಿ ಅಂತ ಕರಿತೀನಿ. ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ, 502 kilojoules per mole. ಸೊ ಫಸ್ಟ್ ಬಾಂಡನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರುವಂಥ ಎಂಥಾಲ್ಪಿ ಅದನ್ನೇ ಡೆಲ್ಟಾ H1 ಅಂತ ಕರಿತೀವಿ.
And next, in order to break the bond between the oxygen atom and hydrogen atom, so it is first enthalpy change and it is second enthalpy change, that is OH minus in the gaseous state, that is to be converted into H plus gas plus oxygen gas. So the enthalpy change is to be called as delta H2. That enthalpy change is 427 kilojoules per mole. So the bond enthalpy, that is average bond enthalpy of the water molecule, average bond enthalpy is equal to sum of the, that is it is obtained by the dividing the total bond dissociation energy by a number of bonds broken. So ಇಲ್ಲಿ total bond dissociation enthalpy ಎಷ್ಟಿದೆ, that is 502 plus 427 divided by number of bonds. So ಇಲ್ಲಿ total ಆಗಿ ಇರುವಂತ number of bonds ಎಷ್ಟಿದೆ, it contains 2 bonds, that is divided by 2. So that is equal to 464.5 kilojoules per mole, right? So ಈ 464.5 kilojoules ಅನ್ನು ನಾವೇನು ಕರಿತೀವಿ, ಅವರೇಜ್ ಬಾಂಡ್ ಎಂಥಾಲ್ಪಿ ಅಂತ ಕರಿತೀವಿ. ಸೊ ಬಾಂಡ್ ಎಂಥಾಲ್ಪಿಗೂ ಅವರೇಜ್ ಬಾಂಡ್ ಎಂಥಾಲ್ಪಿಗೂ ಸರ್ಟನ್ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅವರೇಜ್ ಬಾಂಡ್ ಎಂಥಾಲ್ಪಿ ಜನರಲ್ ಆಗಿ ಯೂಸ್ ಮಾಡುವಂಥದ್ದು ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್, ರೈಟ್. ಸೊ ದಿ ಅವರೇಜ್ ಬಾಂಡ್ ಎಂಥಾಲ್ಪಿ ಈಸ್ ಜನರಲಿ ಯೂಸ್ಡ್ ಫಾರ್ ದಿ polyatomic molecules and it is to be obtained by dividing the total bond dissociation enthalpy by the number of bonds broken. Next concept, that is bond order. So this bond order is nothing but the number of bonds between the two atoms in a molecule. So very simple concept. So bond order ಅಂತಂದ್ರೆ ಏನು, ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಎರಡು ಆಟಮ್ಸ್ ಮಧ್ಯದಲ್ಲಿ ಎಷ್ಟು ನಂಬರ್ ಆಫ್ ಬಾಂಡ್ಸ್ ಇರುತ್ತೋ ಆ ಬಾಂಡ್ಸ್ ಅನ್ನೇ ನಾವೇನು ಕರಿತೀವಿ, ಬಾಂಡ್ ಆರ್ಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಆಕ್ಸಿಜನ್. ಫಸ್ಟ್ ನಾವು ಹೈಡ್ರೋಜನ್ ಮಾಲಿಕ್ಯೂಲ್ ಅನ್ನು ತಗೊಂಡು, ಸೊ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತಂದ್ರೆ ಏನು ಬರುತ್ತೆ, ಬಿಟ್ವೀನ್ ದೆಮ್ ದೆರ್ ಈಸ್ ಎನ್ ಒನ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅವಾಗ ಬಾಂಡ್ ಆರ್ಡರ್ ಏನು ಬರೀತೀವಿ, 1, ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಸಿಂಗಲ್ ಶೇರ್ಡ್ ಎಲೆಕ್ಟ್ರಾನ್ ಪೇರ್ಸ್. ಸೊ ದ ಆಕ್ಸಿಜನ್ ಮಾಲಿಕ್ಯೂಲ್ ಅಂತ ತಗೊಂಡ್ರೆ, ಸೊ ಆಕ್ಸಿಜನ್ ಆಟಮ್ಸ್ ಮಧ್ಯದಲ್ಲಿ ಏನಿರುತ್ತೆ, ಲೆವಿಸ್ ಸ್ಟ್ರಕ್ಚರ್ಸ್ ಅಲ್ಲಿ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ 2 ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನಾವು ಬಾಂಡ್ ಆರ್ಡರ್ ಏನು ಬರಿತೀವಿ, 2 ಅಂತ ಬರಿತೀವಿ. ಲೈಕ್ ದಟ್ ನೈಟ್ರೋಜನ್ ಮಾಲಿಕ್ಯೂಲ್ ತಗೊಂಡಿದ್ದೀವಿ ಅಂತಂದ್ರೆ, ಬಿಟ್ವೀನ್ ದ ನೈಟ್ರೋಜನ್ ಆಟಮ್ಸ್ ದೇರ್ ಈಸ್ ಎನ್ 3 ಬಾಂಡ್ಸ್. ಸೊ ಬಾಂಡ್ ಆರ್ಡರ್ ಈಸ್ ಈಕ್ವಲ್ ಟು 3, ರೈಟ್. So bond order is defined as the number of bonds between the two atoms in a molecule, that is to be called as bond order. So ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಕಾನ್ಸೆಪ್ಟ್ ಇದು. ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಗೆಲ್ಲದಕ್ಕೂ ಐಡೆಂಟಿಕಲ್ ಬಾಂಡ್ ಆರ್ಡರ್ ಇರುತ್ತೆ. ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್. ಸೊ ಏನು ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಅಂತಂದರೆ, ದಿ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಐಸೋ ಅಂತಂದರೆ ಸೇಮ್, ಏನು ಸೇಮ್ ಇದೆ, ಎಲೆಕ್ಟ್ರಾನ್ಸ್. ಸೊ ಯಾವ ಮಾಲಿಕ್ಯೂಲ್ಸಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೋ ಅಂಥ ಮಾಲಿಕ್ಯೂಲ್ಸನ್ನು ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ F2 ಆ್ಯಂಡ್ O2-. ಸೊ ಇವಾಗ ಎರಡೂ ಮಾಲಿಕ್ಯೂಲ್ಸಲ್ಲೂ ಏನಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸು ಸೇಮ್ ಇದೆ. So it is 2-. ಸೊ ಎಲೆಕ್ಟ್ರಾನ್ಸ್ನ ಕೌಂಟ್ ಮಾಡೋಣ. ಸೊ ಫ್ಲೂರಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಅಟಾಮಿಕ್ ನಂಬರ್ ಬಂದು ಫ್ಲೂರಿನ್ಗೆ 9. ಸೊ 9 + 9 ದಟ್ ಈಸ್ ಈಕ್ವಲ್ ಟು 18. ಸೊ 18 ಎಲೆಕ್ಟ್ರಾನ್ಸು ಫ್ಲೂರಿನ್ ಆಟಮ್ಸಲ್ಲಿದೆ. ಸೊ ಅಂದರೆ ಈ ಫ್ಲೂರಿನ್ ಮಾಲಿಕ್ಯೂಲ್ಸಲ್ಲಿ ಟೋಟಲ್ ಆಗಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 18 ಎಲೆಕ್ಟ್ರಾನ್ಸ್ ಇದೆ. ಅದೇ ಥರ O2 2-. ಸೊ ಆಕ್ಸಿಜನ್ ಅಟಾಮಿಕ್ ನಂಬರ್ 8. ಸೊ 8 + 8 that is equal to 16.
ಪ್ಲಸ್ ಚಾರ್ಜ್ ಎಷ್ಟಿದೆ 2. ಸೊ 16 ಪ್ಲಸ್ 2 ದಟ್ ಈಸ್ 18 ಎಲೆಕ್ಟ್ರಾನ್ಸ್. ಸೊ 2 ಮೈನಸ್ ಅಂತಂದರೆ ದಟ್ ಈಸ್ 2 electrons, that is 2 extra electrons to be present in the oxygen molecule, right? So ಈ ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಎಲ್ಲಾನು ಬಾಂಡ್ ಆರ್ಡರ್ ಏನಿರುತ್ತೆ ದಟ್ ಈಸ್ ಬಾಂಡ್ ಆರ್ಡರ್ ಈಸ್ ಸಿಮಿಲರ್. ಸೊ ಅಂದರೆ ಬಾಂಡ್ ಆರ್ಡರ್ ಹೆಂಗೆ ಹೇಳ್ಬೋದು, ಬಿಟ್ವೀನ್ ದಿ ಫ್ಲೋರಿನ್ ಆಟಮ್ಸ್ ಒಂದು ಬಾಂಡ್ ಇದೆ ಅಂತಂದರೆ O2 2 ಮೈನಸ್ ಮಧ್ಯದಲ್ಲೂ ಬಾಂಡ್ ಆರ್ಡರ್ ಎಷ್ಟಿರುತ್ತೆ 1. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಬಾಂಡ್ ಆರ್ಡರ್ ಸಪೋಸ್ ಏನಾದರೂ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ತಗೊಂಡಾಗ ಬಿಟ್ವೀನ್ ದಿ ಆಟಮ್ಸ್ ಎಷ್ಟು ಬಾಂಡ್ಸ್ ಇದೆಯೋ ಅದನ್ನು ಕೌಂಟ್ ಮಾಡಿ ಬರಿತೀವಿ. ಅದೇ ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಏನಾದರೂ ಇದ್ದರೆ ಒಂದು ಮಾಲಿಕ್ಯೂಲಲ್ಲಿ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸಾಕು. ಸೊ ಅಂದರೆ ನೀವು ಫಸ್ಟು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ, ಐಡೆಂಟಿಫೈ ಮಾಡಿದಾದ್ಮೇಲೆ ಅದರ ಬಾಂಡ್ ಆರ್ಡರ್ ಒಂದು ಸಿಂಪಲ್ ಮಾಲಿಕ್ಯೂಲ್ ಯಾವುದಾದ್ರೂ ಒಂದಿರುತ್ತೆ ಅದ್ರ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ, ಇನ್ನೊಂದಕ್ಕೂ ಬಾಂಡ್ ಆರ್ಡರ್ ಅಷ್ಟೇ ಇರುತ್ತೆ. So isoelectronic molecules have the identical bond orders. So in general, that is with the increase in the bond order, bond enthalpy also increases. So the name that is bond order directly proportional to the bond enthalpy. So bond order directly proportional to ಬಾಂಡ್ ಎಂಥಾಲ್ಪಿ. ಸೊ ಬಾಂಡ್ ಎಂಥಾಲ್ಪಿ ಇನ್ಕ್ರೀಸ್ ಆದರೆ ಅದರ ಅರ್ಥ ಏನು, ಬಾಂಡ್ ಆರ್ಡರು ಜಾಸ್ತಿ ಇದೆ ಅಂತ ಅರ್ಥ. ದಟ್ ಈಸ್ ಬಾಂಡ್ ಆರ್ಡರ್ ಇನ್ಕ್ರೀಸಸ್, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದಿ ಬಾಂಡ್ಸ್ ಆಲ್ಸೋ ಇನ್ಕ್ರೀಸಸ್. ಆ್ಯಂಡ್ ದಿಸ್ ಬಾಂಡ್ ಆರ್ಡರ್ ಆ್ಯಂಡ್ ಬಾಂಡ್ ಲೆಂತ್ ಇವೆರಡಕ್ಕೂ ರಿಲೇಷನ್ ತಗೊಂಡು, ದಟ್ ಈಸ್ ಬಾಂಡ್ ಆರ್ಡರ್ ಇನ್ಕ್ರೀಸಸ್, ಬಾಂಡ್ ಲೆಂತ್ ಡಿಕ್ರೀಸಸ್. That is bond order is inversely proportional to the bond length. So bond length ಜಾಸ್ತಿ ಇದೆ ಅಂತಂದರೆ ಅಲ್ಲಿ ಬಾಂಡ್ ಆರ್ಡರ್ ಕಡಿಮೆ ಇದೆ ಅಂತ ಅರ್ಥ. ಆರ್ ಬಾಂಡ್ ಆರ್ಡರ್ ಜಾಸ್ತಿ ಆದಷ್ಟು ಆ ಬಾಂಡ್ ಲೆಂತ್ ಬಿಟ್ವೀನ್ ದಿ ಆಟಮ್ಸ್ ಇರುವಂಥ ಲೆಂತ್ ಏನಿರುತ್ತೆ ಕಡಿಮೆ ಇರುತ್ತೆ. ಆರ್ ಇದನ್ನು ಇನ್ನೊಂದು ಥರ ಬರೀಬೋದು, ದಟ್ ಈಸ್ ಬಾಂಡ್ ಎಂಥಾಲ್ಪಿಗೆ ರಿಲೇಷನ್ ಕೊಡೋಣ. ಬಾಂಡ್ ಎಂಥಾಲ್ಪಿ is inversely proportional to bond length. ಸೊ ಇಲ್ಲಿ ನಾನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂತ ಹೇಳ್ತಾ ಇದ್ದೀನಿ. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಂದಾಗ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಇನ್ನೊಂದು ಇನ್ಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಂದಾಗ ಒಂದು ಇನ್ಕ್ರೀಸ್ ಆಯಿತು ಅಂದರೆ ಇನ್ನೊಂದು ಡಿಕ್ರೀಸ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಂಡ್ ಲೆಂತ್ ಜಾಸ್ತಿ ಇದೆ ಅಂತಂದರೆ ಅದನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರೋ ಎನರ್ಜಿ ಕಡಿಮೆ ಎನರ್ಜೀಸ್ ಇರುತ್ತೆ, ರೈಟ್? ಸೊ ಬಾಂಡ್ ಎಂಥಾಲ್ಪಿ ಕಡಿಮೆ ಇದೆ ಅಂತಂದರೆ ಬಾಂಡ್ ಲೆಂತ್ ಜಾಸ್ತಿ ಇದೆ ಅಂತ ಅರ್ಥ. ಆರ್ ರಿವರ್ಸ್, ಬಾಂಡ್ ಎಂಥಾಲ್ಪಿ ಜಾಸ್ತಿ ಇದೆ ಅಂತಂದರೆ ಆ ಮಾಲಿಕ್ಯೂಲ್ಸ್ ಬಾಂಡ್ ಲೆಂತ್ ಅಂದರೆ ಏನು, ಬಿಟ್ವೀನ್ ದಿ ಆಟಮ್ಸ್ ಇರುವಂಥ ಬಾಂಡ್ ಲೆಂತು ಕಡಿಮೆ ಬಾಂಡ್ ಲೆಂತ್ ಇರುತ್ತೆ. ಆ್ಯಂಡ್ ಒನ್ ಮೋರ್, ದಟ್ ಈಸ್ ಬಾಂಡ್ ಲೆಂತ್ ಆ್ಯಂಡ್ ಸ್ಟೆಬಿಲಿಟಿ. ಸೊ ಬಾಂಡ್ ಲೆಂತ್ is inversely proportional to the stability. Inversely proportional to the stability. So greater the bond length, lesser the stability. Lesser the bond length, greater the stability of the molecules.